ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇದು ಬಂದುಬಿಟ್ಟು ಬುಧವಾರದ ಮಿನಿ ಬ್ಲಾಗು. ಬೆಳಿಗ್ಗೆನೇ ಮಕ್ಕಳನ್ನೆಲ್ಲ ಎದ್ದೇಳಿಸಿದೆ. ಮಕ್ಕಳು ನೋಡಿ ನಿದ್ದೆ ಮಾಡ್ತಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸ್ಕೂಲ್ಗೆ ಟೈಮ್ ಆಗೋಗುತ್ತೆ. ಮತ್ತು ಎದ್ದೇಳೋ ಅಂತ ಹೇಳಿದ್ರು ಎದ್ದೇಳೋದಿಲ್ಲ. ಅದು ರೈಟ್ ಸೈಡ್ಗೆ ಎದ್ದೇಳಿ ಅಂದರೆ ಎದ್ದೇಳ್ತಾರೆ. ಅದಾದಮೇಲೆ ಮಕ್ಕಳು ಪರವಾಗಿಲ್ಲ, ಹೇಳಿದ ಮಾತು ಕೇಳ್ತಾರೆ. ಗಿಡದಲ್ಲೆಲ್ಲ ಹೂವು ಬಿಟ್ಟಿತ್ತು. ಇದು ಬಂದುಬಿಟ್ಟು ಶಂಕು ಪುಷ್ಪ ಹೂವು, ಬ್ಲೂ ಶಂಕು ಪುಷ್ಪ ಅಂತ ಕರೀತಾರೆ. ಇದರಲ್ಲಿ ವೈಟ್ ಕೂಡ ಬರುತ್ತೆ. ಇದನ್ನು ಟೀ ಮಾಡ್ಕೊಂಡು ಕುಡಿಬೋದು. ಬ್ಲೂ ಟೀ ಅಂತಾರೆ. ಶುಗರ್ಗೆಲ್ಲ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದಾಗುತ್ತೆ ಹೆಲ್ತ್ಗೆ. ಗಿಡ ಚಿಕ್ಕದು, ಬಟ್ ಆದರೆ ಹೂವು ಬಿಡುತ್ತೆ, ಒಂದು ಸ್ವಲ್ಪ ಹೂವು ಬಿಡುತ್ತೆ. ಇದು ವೈಟ್ ಕಲರು, ಅದು ಬಂದುಬಿಟ್ಟು ಬ್ಲೂ ಕಲರು. ಇದು ಬಳ್ಳಿ ಥರ ಬರುತ್ತೆ ಗಿಡ. ಅದಾದಮೇಲೆ ಇದಕ್ಕೆ ನಾವು ಅಯ್ಯಪ್ಪ ಸ್ವಾಮಿ ಹೂವು ಅಂತ ಕರಿತೀವಿ. ನೀವೆಲ್ಲ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಸ್ವಲ್ಪ ಗಿಡನೇ ಇಟ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಗಿಡ ಇಟ್ಕೊಂಡಿಲ್ಲ. ಅದು ಬಂದುಬಿಟ್ಟು ತುಂಬೆ ಹೂವು. ಇದು ಬಂದುಬಿಟ್ಟು ಮೆಂತ್ಯ ಕಾಳು ಹಾಕಿದ್ದೆ ಒಂದು ಪಾಟಲ್ಲಿ, ಮೊಳಕೆ ಬರ್ತಾ ಇದೆ ನೋಡ್ಬೋದು ನೀವು. ಅದಾದಮೇಲೆ ಹಾಲು ಕಾಯಿಸ್ಕೊಂಡೆ. ನನಗೊಂದು ಲೋಟ ಹಾಲು ಬೇಕಿತ್ತು ಅಂತ ಕಾಯಿಸ್ಕೊಂಡೆ. ನಾನು ಹಾಕ್ಕೊಳ್ತಾ ಇರೋ ಪೌಡ್ರು ಬಂದುಬಿಟ್ಟು ದಿ ಬೆಸ್ಟ್ ಪೌಡರ್ ಅಂತಲೇ ಹೇಳ್ಬೋದು. ಇದನ್ನು ಅಷ್ಟು ಒಳ್ಳೆಯದಾಗ್ತದೆ ಹೆಲ್ತ್ಗೆ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೇನೆ. ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಉಪಯೋಗಿಸ್ಕೊಂಡು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಇದಕ್ಕೆ ಫ್ಲಾಕ್ಸ್ ಸೀಡ್ಸು, ಅಗಸೆ ಬೀಜ ಅಂತ ಕರೀತಾರೆ ಕನ್ನಡದಲ್ಲಿ, ಅದು, ಮತ್ತು ಚಿಯಾ ಸೀಡ್ಸು, ಅದಾದಮೇಲೆ ಸಬ್ಜಾ ಸೀಡ್ಸು, ಅದಾದಮೇಲೆ ಗಸಗಸೆ, ಮಖಾನ, ಇದನ್ನು ಮತ್ತು ಬಾದಾಮಿ, ಸ್ವಲ್ಪ ಗೋಡಂಬಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ರೋಸ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಒಂದೊಂದನ್ನೇ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಪೌಡ್ರ್ ಮಾಡ್ಕೊಂಡಿರೋದು. ಫ್ಲಾಕ್ಸ್ ಸೀಡ್ಸ್ ಎಲ್ಲ ಪೌಡ್ರ್ ಮಾಡ್ಕೊಳ್ಳೋದು ತುಂಬ ಕಷ್ಟ, ಅದಕ್ಕೆ ಗಮ್ ಟೈಪ್ ಆಗಿಬಿಡುತ್ತೆ. ಇದನ್ನು ಮಿಕ್ಸಿಲಿ ಮಾಡ್ಕೊಂಡಿರೋದಲ್ಲ, ಇದನ್ನು ಮಿಷಿನಲ್ಲಿ ಮಾಡಿಸ್ಕೊಂಡಿರೋದು. ಅಂದರೆ ಅಕ್ಕ ನಾನು ಎಲ್ಲ ಸೇರಿ ಮಾಡಿದಾಗ ಅವಳು ಒಂದು ಸ್ವಲ್ಪ ತೊಗೊಳ್ತಾಳೆ, ನಾನು ಒಂದು ಸ್ವಲ್ಪ ತೊಗೊಳ್ತೀನಿ, ಅಮ್ಮಗೆ ಒಂದು ಸ್ವಲ್ಪ ಕೊಡ್ತೀವಿ. ಆ ಥರ ಎಲ್ಲರೂ ಶೇರ್ ಮಾಡ್ಕೊಳ್ಳೋದ್ರಿಂದಾಗಿ ಇದನ್ನು ನಾವು ಮಿಷಿನ್ಗೆ ಹಾಕ್ಸ್ಕೊಳ್ಳೋ ಅಷ್ಟು ಮಾಡಿಸ್ಕೋಬೋದು. ಇಲ್ಲ ಹೆಂಗಸರಿಗೆಲ್ಲನೂ PCOD, PCOS ಮತ್ತು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು ಇದು ಪೌಡ್ರ್. ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಅಗಸೆ ಬೀಜ ಅದೆಲ್ಲ ತುಂಬ ಒಳ್ಳೆಯದಾಗ್ತದೆ ಹೆಲ್ತ್ಗೆ. ಯಾರು ಬೇಕಾದರೂ ಕುಡಿಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲಿಗೆ ಒಂದು ಲೋಟ ಹಾಲಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದರಲ್ಲಿ. ನಾನು ರೆಗ್ಯುಲರಾಗಿ ಕುಡಿತೇನೆ. ಒಂದೊಂದು ಸತಿ ಸ್ಕಿಪ್ ಆಗುತ್ತೆ. ನಮ್ಮ ಮನೇಲಿ ಸೀಡ್ಸ್ ಅಂತ ತೊಗೊಳೋದಾದರೆ ಸುಮಾರು ಸೀಡ್ಸ್ ಇದೆ. ಅದರಲ್ಲಿ ಮೇಯ್ನಾಗಿ 5 ಸೀಡ್ಸ್ ಅಂತೂ ಕಂಪಲ್ಸರಿ ಇರುತ್ತೆ. ಆಳ್ವಿ ಒಂದು ಚಿಯಾ ಸೀಡ್ಸು, ಅದಾದಮೇಲೆ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತೀವಲ್ಲ ಅದು, ಸಬ್ಜಾ ಸೀಡ್ಸು, ಆಮೇಲೆ ಮಹಾವೀರ್ ಸೀಡ್ಸು. ಈ ಥರ ಸುಮಾರು ಅಂದರೆ ಮೇಯ್ನ್ ಈ ಸೀಡ್ಸ್ ಅಂತೂ ಕಂಪಲ್ಸರಿ ಇರುತ್ತೆ, 5 ಸೀಡ್ಸು. ಅದಾದಮೇಲೆ ಅದನ್ನು ನಾವು ಉಪಯೋಗಿಸೋದು ಹೇಗೆ ಅಂತ ಕೂಡ ನಾನು ಸುಮಾರು ವೀಡಿಯೋಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ಒಂದು ಸತಿ ನೋಡಿ, ನಿಮಗೆ ಗೊತ್ತಾಗುತ್ತೆ.